ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ವಿಕ್ಟಿಮ್ಹುಡ್ ಮೆಂಟ್ಯಾಲಿಟಿ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವಿಕ್ಟಿಮ್ಹುಡ್ ಮೆಂಟ್ಯಾಲಿಟಿ ಅಂದರೆ ಅವ್ರ ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಅವ್ರು ನೋಡ್ತಾ ಇದ್ರು ಅದನ್ನು ಸರಿ ಮಾಡ್ಕೊಳ್ಳೋದನ್ನ ಬಿಟ್ಟು ಆ ಒಂದು ಪ್ರಾಬ್ಲಮ್ಗೆ ಒಂದು ಬಗೆಹರಿಸೋದು ಹೇಗೆ ಅನ್ನುವಂಥ ಒಂದು ವಿಚಾರದ ಕಡೆ ಎನರ್ಜಿನ ಹಾಕೋದನ್ನ ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ಯಾಗ್ನೇಷನ್ಗೆ ಒಳಗಾಗ್ತಾರೆ. ಅಂದರೆ ಯಾವುದೇ ರೀತಿಯಾದ ಆ್ಯಕ್ಷನ್ ತಗೊಳ್ಳದೆ ಬೇರೆಯವ್ರನ್ನ ದೂರುವಂಥದ್ದು, ಫ್ಯಾಮ್ಲಿನ ದೂರುವಂಥದ್ದು ಅಥವಾ ಸಿಚುವೇಶನ್ನ ದೂರುವಂಥದ್ದು ಅಥವಾ ನನಗೆ ಯಾವ ಅವಕಾಶನೂ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೆ ಬ್ಲೇಮ್ನ ಹಾಕುವಂಥದ್ದನ್ನ ನಾವು ವಿಕ್ಟಿಮ್ಹುಡ್ ಮೆಂಟ್ಯಾಲಿಟಿ ಅಂತ ಹೇಳ್ತೀವಿ. ಸೊ ವಿಕ್ಟಿಮ್ಹುಡ್ ಮೆಂಟ್ಯಾಲಿಟಿ ಬಂದಾಗ ಏನಾಗುತ್ತೆ ಅಂದರೆ ಇಂಥವರು ಯಾವ ಜಾಗಕ್ಕೆ ಹೋದರೂ ಕೂಡ, ಎಂಥವ್ರ ಜೊತೆ ಮಾತುಕತೆ ಆಡ್ತಿದ್ರು ಕೂಡ ಅವ್ರೇನು ಹೇಳ್ತಾರೆ ಅಂದರೆ ಇದು ನನ್ನ ಕೈಲಿ ಮಾಡೋಕ್ಕಾಗ್ತಾಯಿತ್ತು, ಆದರೆ ಯಾರೋ ಹಾಳು ಮಾಡಿದ್ರು, ಅವರಿಂದ ನನ್ನ ಲೈಫ್ ಹೀಗೆಲ್ಲ ಆಗ್ತಾಯಿದೆ, ಅಥವಾ ಬೇರೆಯವರು ನನಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ, ಅದಕ್ಕೆ ನನಗೆ ಒಳ್ಳೇದು ಆಗ್ತಾ ಇಲ್ಲ ಅಂತ. ಸೊ ಈ ಒಂದು ಮೆಂಟ್ಯಾಲಿಟಿಯಿಂದ ಆಚೆ ಬರಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು, ನಮ್ಮ ಪ್ರಾಬ್ಲಮ್ಸ್, ನಮ್ಮ ಲೈಫ್ನಲ್ಲಿರುವಂಥ ಪ್ರಾಬ್ಲಮ್ಸ್ಗೆ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಮ್ಮ ಕಡೆಯಿಂದ ಏನಿದೆ ಪ್ರಾಬ್ಲಮ್ಸ್ ನಾವೇನು ಕ್ರಿಯೇಟ್ ಮಾಡಿದ್ದೀವಿ, ಆ ಪ್ರಾಬ್ಲಮ್ ಆಗೋದಕ್ಕೆ ನಾವು ಯಾವ ಪ್ರಯತ್ನನ ಮಾಡಿಲ್ಲ ಅನ್ನೋ ವಿಷಯವಾಗಿ ವಿ ಹ್ಯಾವ್ ಟು ರಿಫ್ಲೆಕ್ಷನ್ ಅನ್ನುವಂಥದ್ದು ವಿಕ್ಟಿಮ್ಹುಡ್ ಮೆಂಟ್ಯಾಲಿಟಿ ಇರೋರಿಗೆ ಇರೋದೇ ಇಲ್ಲ. ಹಾಗೂ ತುಂಬ ಸಿಂಪತಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬೇರೆಯವರು ಅವ್ರ ಲೈಫ್ನ ಚೇಂಜ್ ಮಾಡಲಿ ಅನ್ನುವಂಥ ಒಂದು ಅಸಂಪ್ಷನ್ನಲ್ಲಿರ್ತಾರೆ. ಇಂಥವ್ರೇನಾದರೂ ಒಂದು ಮದುವೆ ಆದರೆ ಅಥವಾ ಇಂಥವ್ರೇನಾದರೂ ಒಂದು ರಿಲೇಷನ್ಶಿಪ್ಗೆ ಹೋದರೆ ಅವರಿಂದ ನನ್ನ ಲೈಫ್ ಚೆನ್ನಾಗಾಗುತ್ತೆ, ಅಥವಾ ಈ ಒಂದು ಆಪರ್ಚುನಿಟಿಯಿಂದ ನನ್ನ ಲೈಫ್ ಚೆನ್ನಾಗಾಗೋಗುತ್ತೆ, ಅಥವಾ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಾಗ ಅವರು ನನ್ನ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾರೆ, ಅಥವಾ ನಾನು ಇಷ್ಟೆಲ್ಲ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಯಾರೋ ಒಬ್ಬರು ಸೂಪರ್ ಮ್ಯಾನ್ ಅಥವಾ ಸೂಪರ್ ವುಮೆನ್ ಬಂದು ನನ್ನ ಲೈಫ್ನ ಸರಿ ಮಾಡ್ತಾರೆ ಅಂತ ಒಂದು ಭ್ರಮೆನ ಉಂಟು ಮಾಡ್ಕೊಂಡಿರ್ತಾರೆ. ಯಾವಾಗ ಅವ್ರು ಅಂದ್ಕೊಂಡಿದ್ದು ಆಗಲಿಲ್ಲ ಅನ್ನುವಂಥ ವಿಷಯ ಬರುತ್ತೆ, ಆ ರಿಲೇಷನ್ಶಿಪ್ ಕೂಡ ಹಾಳಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆದಷ್ಟು ಬೇಗ ಈ ಒಂದು ಮೆಂಟ್ಯಾಲಿಟಿಯಿಂದ ಆಚೆ ಬನ್ನಿ. ಯಾಕೆ ಅಂದರೆ ಈ ಒಂದು ಮೆಂಟ್ಯಾಲಿಟಿ ನಿಮ್ಮನ್ನು ಇವತ್ತಲ್ಲ ನಾಳೆ ನಾಶ ಮಾಡಿಬಿಡುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.